ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟಲ್ಲಿ ಕಟಿಂಗ್ ಇಟ್ಟಿದ್ದೆ ನೋಡಿ. ದಾಸವಾಳ ಪ್ರೂನ್ ಮಾಡಿದಾಗ, ಮಲ್ಲಿಗೆ ಗಿಡ ಪ್ರೂನ್ ಮಾಡಿದಾಗ ಅವನ್ನ ಇಡೋಣ ಅಂತ ಬಂದಿದ್ದೀನಿ. ಇದು ಬಾಟಲ್ ಇಟ್ಟಿರೋ ವೈಟು, ಅದನ್ನೊಂಚೂರು ಹೂವು ಹಳೇದಾಗಿತ್ತು, ಕಿತ್ತಿದೆ. ಆಮೇಲೆ ಎಲ್ಲೋ ಇದೆ. ಇದು ಮೆಣಸಿನ ಗಿಡ. ಆವಾಗ ನಾನು ರೀಪಾಟ್ ಮಾಡ್ಬೇಕಾದ್ರೆ ಸೇವಂತಿಗೆ ಗಿಡಗಳು, ಅವು ಸಣ್ಣ ಸಸಿಗಳು ಸರಿ ನೋಡೋಣ ಅಂತ ಇಟ್ಟಿದ್ದೆ. ಅವೆಲ್ಲ ಚೆನ್ನಾಗಿ ಬಂದಿದ್ದಾವೆ. ಯಾವ ಮೆಣಸಿನ್ಕಾಯಿ ಅಂತ ಗೊತ್ತಿಲ್ಲ. ಒಂದು 3 ಸೇವಂತಿಗೆ ಗಿಡ ಒಣಗೋಯ್ತು ಅಂತ ಹೇಳಿದ್ನಲ್ವ, ಅದರಲ್ಲಿ ಸೀತಾಫಲ ಸಸಿ ಹುಟ್ಗಳಿದ್ವು ಬೇರೆ ದೊಡ್ಡ ಪಾಟಲ್ಲಿ. ಅವನ್ನ ಇಟ್ಟಿದ್ದೀನಿ. ಒಂದೆರಡು ಇಟ್ಟಿದ್ದೀನಿ. 3 ಸಸಿಲಿ 2 ಇಟ್ಟು ಒಂದು ಸರಿಯಾಗಿ ಬರಲಿಲ್ಲ, ತೆಗೆದುಬಿಟ್ಟಿದ್ದೀನಿ ನೋಡಿ. ಇಲ್ಲೊಂದು ಅಲ್ಲೊಂದು ಇಟ್ಟಿದ್ದೀನಿ. ಆಮೇಲೆ ಇದು ರಿಪಾಟ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಹೂವು ಬಿಟ್ಟಿದೆ. ಆಮೇಲೆ ಇದು ಸಸಿಗಳು ಬರ್ತಾಯಿದೆ ಸೈಡು. ಇದು ನಮ್ಮ ತಂಗಿ ಕೊಟ್ಟಿದ್ದು ಅನಿಸುತ್ತೆ ನನಗೆ. ಯಾಕೆಂದರೆ ಅವಳು ಗಾರ್ಡನ್ ಹೂವುಗಳೆಲ್ಲ ಮೊದಲೇ ಹಾಕಿದ್ಲು, ಮನೆ ಅರಳಿರೋ ಅವಳ ಗಾರ್ಡನಲ್ಲಿ ಇತ್ತು. ಅದು ಚಿಕ್ಕ ಪಾಟಲ್ಲಿತ್ತು. ಅದೇ ಹೇಳಿದ್ಲು ಅವಳು. ಆರೆಂಜು ಅಂತ ತಂದುಕೊಟ್ಟಿದ್ಲಂತೆ. ಆದರೆ ಇದು ಆರೆಂಜು ಅವಳ ಹತ್ರ 2 ಇದೆ. ಅಂದರೆ ಚಿಕ್ಕ ಚಿಕ್ಕವು, ಸ್ವಲ್ಪ ಫ್ಲವರ್ ದೊಡ್ಡದೇನಲ್ಲ. ಆಮೇಲೆ ಗುಲಾಬಿ ಗಿಡಗಳೆಲ್ಲ ತುಂಬ ಚೆನ್ನಾಗೇ ಇದ್ದಾವೆ. ಆಮೇಲೆ ಮೊನ್ನೆ ಹೇಳಿದ್ನಲ್ಲ, ಬಾಳೆಹಣ್ಣಿಂದು ಆಮೇಲೆ ಟೀ ಪುಡಿ, ಅದೆಲ್ಲ ಚಿಪ್ಸು, ಅದು ಪೌಡ್ರ್ ಮಾಡಿ ಹಾಕಿದ್ಮೇಲಂತೂ ಇನ್ನೂ ಚೆನ್ನಾಗಿದ್ದಾವೆ ಗಿಡ. ಆಮೇಲೆ ಒಂದು ಗಿಡ ಮಾತ್ರ ಆ ಥರ ಹಣ್ಣಾಗಿದೆ, ಅದನ್ನು ತೆಗಿಬೇಕೆಲೆ. ಅವಾಗ ನೋಡಿದಾಗ ನಾವು ತೆಗಿತಾ ಇದ್ದರೆ ಸರಿ ಹೋಗ್ಬಿಡುತ್ತೆ ನೋಡಿ. ಇದು ಒಂದು ಡಬಲ್ ಪೆಟಲ್ಲು. ಅದು ಇನ್ನೂ ಹೂವು ಬಿಟ್ಟಿಲ್ಲ, ತುಂಬ ದಿನ ಆಯಿತು ಅದು ನರ್ಸರಿಯಿಂದ ತಂದಿದ್ದು. ಆಮೇಲೆ ಇವು ಚಿಕ್ಕ ಚಿಕ್ಕ ಗಿಡ ಅಂತ ಅಲ್ಲ, ಎಲೆ ತೆಗೆದಿಲ್ಲ ನಮ್ಮ ಅಳಿಯ ಬೆಳಗ್ಗೆ, ಅದಕ್ಕೆ ಹಣ್ಣಾಗಿದ್ದಾವೆ ಸ್ವಲ್ಪ. ಅವ್ರಿಗೆ ಲೇಟಾಗಿತ್ತು ಅಂದಾಗ ಈ ಥರ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಸಾಯಂಕಾಲ ಅಷ್ಟೊತ್ತಿಗೆ ಅವು ನೋಡೋಕ್ಕೆ ಚೆನ್ನಾಗಿರಲ್ಲ. ಅವನ್ನೆಲ್ಲ ತೆಗೆದ್ಬಿಟ್ಟು ನೀರು ಹಾಕ್ತೀನಿ ನಾನು. ಆ ನೀರು ಹಾಕಿರ್ತಾರೆ ದಿನ ಬೆಳಗ್ಗೆ. ಇವತ್ತು ಅವರು ಬರೀ ಗಿಡದ ಎಲೆ ತೆಗೆದಿಲ್ಲ ಅನಿಸುತ್ತೆ. ಅದರಿಂದ ಗಿಡದಲ್ಲಿ ಹಂಗಂಗೆ ಇತ್ತು. ಅವನ್ನ ನಾನು ತೆಗೆದು ಗಾರ್ಡನ್ನ ಒಂದೇ ರೌಂಡ್ ಬರ್ತೀನಿ. ಯಾಕೆಂದರೆ ರೀಪಾಟ್ ಮಾಡಿರೋವು, ಕ್ಲೀನ್ ಮಾಡಿರೋವು ಎಲ್ಲ ಒಂದು ಬೆಳಗ್ಗೆ ಬಂದ ತಕ್ಷಣ ಒಂದು ರೌಂಡ್ ಗಾರ್ಡನಲ್ಲಿ ಎಲ್ಲ ಪಾಟ್ಗಳು ಗಮನಿಸ್ಕೊತೀನಿ. ಇವು ನೋಡಿ, ಇದು ಯಾವಾಗಲೂ ಇದೇ ಥರ ಇರುತ್ತೆ. ಎಲೆ ಹಣ್ಣಾಗಿರೋ ಥರನೇ ಇರುತ್ತೆ. ಇದರಲ್ಲೂ ನಾನು ಕಬ್ಬಣದ ಚೂರು ಇಟ್ಟಿದ್ದೀನಿ. ಆದರೂ ಆ ಗಿಡದ್ದು ರೀತಿಯೇ ಆ ಥರ ಅನಿಸುತ್ತೆ. ಆಮೇಲೆ ಇದು ಒಂಥರ ಅದೇನೋ ಹೆಸರು ಸರಿಯಾಗಿ ನೆನಪಾಗ್ತಾಯಿಲ್ಲ. ಅದು 3 ಗಿಡ ಇದ್ದಾವೆ. ಆಮೇಲೆ ಇದು ರಾಯಚೂರಿಂದ ತಂದಿದ್ದು ಕೇದಿಗೆ ಗಿಡ ಅನಿಸುತ್ತೆ. ಆಮೇಲೆ ಮರಗನೂ ಕಟ್ ಮಾಡಿದ್ದೆ ನಾನು, ದಾವನ ಮರಗ ಎಲ್ಲ ಕಟ್ ಮಾಡಿದ್ದೆ. ಆಮೇಲೆ ಕನಕಾಂಬ್ರ ಕೂಡ ಸೆಟ್ಟಾಗಿದೆ. ಅವೆಲ್ಲ ಚೈನಾ ಕನಕಾಂಬ್ರ ಮಹೇಶ್ ತಂದು ಕೊಟ್ಟಿದ್ದು. ಭಾಗ್ಯಮ್ಮ ತಂದು ಕೊಟ್ಟಿರೋದ್ರಲ್ಲಿ ಒಂದು ಗಿಡ ಮಾತ್ರ ಚೆನ್ನಾಗಿದೆ, ಇನ್ನೊಂದು ಚೆನ್ನಾಗಿಲ್ಲ. ಇವಾಗ ನೋಡಿ, ಸಾಯಂಕಾಲದೊತ್ತು ಅಂತ ಹೇಳಿದ್ನಲ್ವ, ಸಾಯಂಕಾಲ ಪೂರ್ತಿ ಗಾರ್ಡನ್ ಒಂದು ರೌಂಡ್ ಬಂದುಬಿಟ್ಟು, ಬೆಳಗ್ಗೆ ಒಂದೊಂದು ದಿನ ಬರೋಕ್ಕಾಗಲ್ಲ, ಬಂದಿರಲ್ಲ ನಾನು. ಆವಾಗ ಸಾಯಂಕಾಲ ಬಂದು ಈ ಥರ ಕೆಲಸ ಮಾಡ್ತೀನಿ. ಚಿಕ್ಕ ಚಿಕ್ಕ ಪಾಟು. ಇವಾಗ ನೋಡಿ, ಚಿಕ್ಕ ಪಾಟಲ್ಲಿ ಸುತ್ತ ಕಲ್ಲಿಟ್ಟಿರ್ತೀವಲ್ವ ಓಲ್ಗೆಲ್ಲ, ಆ ಕಲ್ಲೆಲ್ಲ ತಕ್ಕೋಬೇಕು. ಈ ಥರ ಕಲ್ಲಿದ್ದರೆ ಶೇಖರಣೆ ಮಾಡಿ ಇಟ್ಕೊಂಬಿಟ್ರೆ, ಜಲ್ಲಿ ಕಲ್ಲು ಅಂತ ಬರುತ್ತೆ ನೋಡಿ, ಬಿಲ್ಡಿಂಗ್ ಕಟ್ಟೋವಾಗ ಹಾಕ್ತಾರಲ್ಲ, ಆ ಕಲ್ಲುಗಳಿದ್ದರೆ ಚೆನ್ನಾಗಿ ಓಲ್ಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅವ ನಾನು ಸುಮಾರಾಗಿ ತೆಗೆದಿಟ್ಟಿದ್ವು, ಇವಾಗ ಕೆಲಸಕ್ಕೆ ಬರ್ತಾಯಿದ್ದಾವೆ. ಅವನ್ನೆಲ್ಲ ತೆಗೆದು ಈ ಕಡೆ ಫಸ್ಟ್ ಹಾಕಬೇಕು. ಅವು ನಾವು ತುಂಬ ದಿನ ಆಗಿರುತ್ತಲ್ಲ, ಗಟ್ಟಿಯಾಗಿ ಕೂತ್ಬಿಟ್ಟಿರುತ್ತೆ. ಅದೇ ಥರ ನಾವು ರಿಪೋರ್ಟ್ ಮಾಡೋಕ್ಕಾಗಲ್ಲ. ಮಣ್ಣು ಮತ್ತೆ ತಿರುವಾಕಿ ಮಣ್ಣಿಗೆ ಒಂಚೂರು ಏನಾದ್ರು ಮಿಕ್ಸ್ ಮಾಡಿ ಕಟಿಂಗ್ ಆಗಲಿ ಅಥವಾ ಬೇರೆ ಸಸಿಗಳಾಗಿ ಇಡಬೇಕು. ನಾನು ಪಾಟೇನು ತೊಳೆಯೋಕ್ಕೆ ಹೋಗಿಲ್ಲ, ಪಾಟು ಕ್ಲೀನಾಗೇ ಇದ್ದಾವೆ. ಅದರಿಂದ ಅದ್ರಾಗಿರೋ ಕಲ್ಲೇ ತೆಗೆದ್ಬಿಟ್ಟು ಇದಕ್ಕೂ ಕರೆಕ್ಟಾಗಿ ಇಡ್ತೀನಿ ನೋಡಿ. ಇಷ್ಟು ಹಿಡಿಯುತ್ತೆ. ಅದು ಬೋಲ್ ತುಂಬ ಇರುತ್ತೆ ನರ್ಸರಿ ಪಾಟಲ್ಲಿ. ಅದರಿಂದ ನರ್ಸರಿಗಳಿಗೆ ಒಂದು ದಿನಕ್ಕೆ 3 ಸರಿ ನೀರು ಹಾಕ್ತಾರೆ. ನಮ್ಮಂಗೆ ಒಂದೊಂದೇ ಬೋಲ್ ಆದರೂ ಅಷ್ಟು ಸರಿ ಹಾಕಕ್ಕೆ ಬೇಕಾಗಲ್ಲ. ಯಾಕಂದರೆ ನೀರು ನಿಂತಿರೋದು ಗುಂಪಲ್ಲಿ ಗೊತ್ತಾಗಲ್ಲ. ಅದರಿಂದ ಆ ಥರ ಮಾಡ್ತಾರೆ ಅನಿಸುತ್ತೆ ನೋಡಿ. ಮಣ್ಣು ಯಾವ ಥರ ಇದೆ, ಇದರಲ್ಲಿ ಏನು ಗಿಡ ಬೆಳೆದಿತ್ತೋ ಗೊತ್ತಿಲ್ಲ. ಪೂರ್ತಿ ತಿರುವು ಹಾಕಿದಾಗ ಅದು ಬೇರು ಮಾತ್ರ ಇತ್ತು ಅದರಲ್ಲಿ. ಆ ಬೇರು ತೆಗೆದಿದ್ದೀನಿ. ತೆಗೆದ್ಬಿಟ್ಟು ಮಣ್ಣು ಏನು ಚೆನ್ನಾಗೇ ಇದೆ. ಇನ್ನೊಂಚೂರು ಅದಕ್ಕೆ ಕೋಕೋಪಿಟ್ ಕಲಿಸ್ಕೊತೀನಿ ನೋಡಿ. ಇದು ಕೋಕೋಪಿಟ್ ಕಲಸಿರೋ ಮಣ್ಣು ರೆಡಿ. ಮೊನ್ನೆ ಹೇಳಿದ್ದೀನಲ್ಲ, ರಿಪೋರ್ಟ್ ಮಾಡುವಾಗ ಈ ಥರ ಕಲಸಿ ಬಕೆಟಲ್ಲಿ ಇಟ್ಕೊಂಡ್ಬಿಡ್ತೀವಿ ಅಂತ. ಈ ಥರ ಬಿಡಿ ಬಿಡಿಯಾಗಿರಬೇಕು. ಸ್ವಲ್ಪ ಕೋಕೋಪಿಟ್ ಜಾಸ್ತಿ ಹಾಕಿ ನಾವು ಕಟಿಂಗ್ ಇಡೋಕ್ಕೆ, ಸಣ್ಣ ಸಸಿ ಇಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ನಾನು ಇದಕ್ಕೂ ಒಂಚೂರು ಕೋಕೋಪಿಟ್ ಹಾಕಿ ಕಲಸಿ ಆ ಥರದ್ದು ಹಾಕ್ಬಿಡ್ತೀನಿ. ಪಾಟುಗಳೆಲ್ಲ ರೆಡಿ ಮಾಡ್ಕೊತೀನಿ. ಅದಾದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಕಟಿಂಗ್ ಇಟ್ಟಿದ್ದೆ ಅಂತ. ನೋಡಿ, ಕಟಿಂಗ್ ಇಡೋದು ತೋರಿಸಿಲ್ಲ, ಎಷ್ಟೋ ಸರಿ ತೋರಿಸಿದ್ದೀನಿ. ಇವೆಲ್ಲ ದಾಸವಾಳ, ಮಲ್ಲಿಗೆ ಹೂವು ಅದು ಮರ್ತೋಗಿದೆ. ಎಲ್ಲ ಒಟ್ಟಿಗೆ ಇಟ್ಬಿಟ್ಟಿದ್ದೀವಲ್ಲ, ಅವು ಯಾವ್ಯಾವ ಕಟಿಂಗ್ ಅಂತಿಲ್ಲ. ನನಗೆ ತಿಳಿದ ಪ್ರಕಾರ ಮಲ್ಲಿಗೆ ಗಿಡ ಅಥವಾ ದಾಸವಾಳ ಅಂತ ಅಂದ್ಕೊಂಡು ಇಟ್ಟಿದ್ದೀನಿ. ಕಲರು ಗೊತ್ತಿಲ್ಲ. ಅವನ್ನೆಲ್ಲ ಐತೆ. ಒಂದು ಜಾಜಿ ಗಿಡ ನಮ್ಮ ಫ್ರೆಂಡ್ ಒಬ್ಬರು ಕೇಳಿದರು, ಅದರಿಂದ ಸಸಿನೂ ಒಂದು ಇದಕ್ಕೆ ಹಾಕಿ ಇಟ್ಟಿದ್ದೀನಿ ಪಾಟ್ಗೆ. ಯಾಕೆಂದರೆ ಅವ್ರು ಬಂದಾಗ ಕೇಳೋಕ್ಕೆ, ವೈಟ್ದು ಜಾಜಿ ಗಿಡ, ಅದನ್ನು ಕೇಳಿದ್ರು ಅವರು. ಅದಕ್ಕೆ ನಾನು ಸಸಿ ಮಾಡಿಕೊಡಿ ಅಮ್ಮ ಅಂತ ಅದರಿಂದ ಮಾಡಿದ್ದೆ. ಅದನ್ನು ಇಟ್ಟಿದ್ದೀನಿ. ಇದರಲ್ಲೂ ಒಂದು ಕಟಿಂಗ್ ಇಟ್ಟಿದ್ದೀನಿ ಸರಿ. ಯಾವಾಗಲೂ ಇದರಲ್ಲಿ ಬೇರೆ ಬೇರೆ ಈ ಪಾಟಲ್ಲಿ ಮಣ್ಣೆಲ್ಲ ತೆಗೆದಾಗ ಬೇರೆ ಬೇರೆ ಗಿಡನೇ ಇಡ್ತೀನಿ ನಾನು. ಅದಕ್ಕೆ ಕಲರು ಮಾಡಿದೆ, ಎಲ್ಲ ಹೊರ್ಟೋಗಿದೆ. ಇವಾಗ ಮಾಡೋಷ್ಟು
ಓಪಿಗೆನೂ ಇಲ್ಲ, ಬೇಕಾದಷ್ಟು ಕೆಲಸ ಇರೋದ್ರಿಂದ ಆ ಪಾಟ್ಗೇನು ಕಲರ್ ಮಾಡಲಿಲ್ಲ, ಅದೇ ಥರ ಇಟ್ಟೆ. ಇದನ್ನು ಪಾಟ್ ಯಾರೋ ಕೆಳಗಡೆ ಇಟ್ಟೋಗಿದ್ರು ಅಂತ ಕಸ ಗುಡಿಸೋ ಅಮ್ಮ ನೀವು ಗಿಡ ಹಾಕ್ತಿರಲ್ಲ ಅಂತ ಅಂದ್ಕೊಟ್ಟಿದ್ದು ಪಾಟು. ತುಂಬ ವರ್ಷ ಆಗಲೇ 1.5 ವರ್ಷ ಆಯಿತು ಅನಿಸುತ್ತೆ. ನೋಡಿ ಇಷ್ಟು ಪಾಟು ನಾನು ರೆಡಿ ಮಾಡಿದ್ದೀನಿ. ಅಷ್ಟೊಂದಕ್ಕೂ ಸಸಿ ಇಡ್ತೀನಿ. ಇದರಲ್ಲಿ ಮಲ್ಲಿಗೆ ಗಿಡ ಇದೆ, ಆಮೇಲೆ ದಾಸವಾಳ ಇದೆ. ಇದು ನೋಡಿ ಮಲ್ಲಿಗೆ ಗಿಡ ನೀರಲ್ಲೇ ಕಟಿಂಗ್ ಆಗಲೇ ಚಿಗುರಿತ್ತಲ್ಲ, ಅದರಲ್ಲಿ ಉದ್ದ ಇದ್ದಿದ್ದು 3 ಕಟ್ ಮಾಡಿ 3 ಒಂದರಲ್ಲೇ ಇಟ್ಟಿದ್ದೀನಿ. ಯಾಕೆಂದರೆ ಒಂದೇ ಥರ ಗಿಡ ಬರುತ್ತೆ ಅಂತ. ಇದು ಯಾವುದೋ ಕಟಿಂಗ್ ಗೊತ್ತಿಲ್ಲ, ಕೆಳಗಡೆಯಿಂದ ಚಿಗುರಿದೆ. ಅದನ್ನು ನಾನು ನಿಧಾನವಾಗಿ ಇಡ್ತೀನಿ. ಅದು ಇನ್ನೊಂಚೂರು ದೊಡ್ಡದಾಗಿ ಎಲೆ ಬಂದಾಗ ನಮಗೆ ಆ ಎಲೆ ಐಡೆಂಟಿ ಮಾಡ್ಬೋದು. ಇವಾಗ ಚಿಕ್ಕ ಸಸಿಲಿ ಗೊತ್ತಾಗಲ್ಲ, ಚಿಕ್ಕದು ಎಲೆ ಇರುತ್ತಲ್ವ ಗೊತ್ತಾಗಲ್ಲ. ಸಣ್ಣ ಎಲೆ ಬಂದಾಗ ನಮಗೆ ಆ ಗಿಡ ಅಂತ ಗೊತ್ತಾಗಲ್ಲ. ಮಲ್ಲಿಗೆ ಗಿಡದಲ್ಲಿ ಆಗಲೇ ಉದ್ದುದ್ದ ಬರುತ್ತೆ, ಅದು ಗೊತ್ತಾಗುತ್ತೆ. ಅದು ನನ್ನ ಅಂದಾಜು ಪ್ರಕಾರ ಅದು ಮಲ್ಲಿಗೆ ಗಿಡ ಅನಿಸುತ್ತೆ. ಇದು ದಾಸವಾಳ ಅನಿಸುತ್ತೆ. ಇವನ್ನೆಲ್ಲ ನಾನು ಇಟ್ಬಿಟ್ಟು ಸುಮಾರು ಹೊತ್ತಾಯಿತು. ಇವನ್ನೆಲ್ಲ ಇಟ್ಬಿಟ್ಟು ಅಲ್ಲಿ ಜೋಡಿಸಿ ನೀರು ಹಾಕೋಷ್ಟೊತ್ತಿಗೆ ಈ ಥರ ಇಟ್ಬಿಟ್ಟು ನಾನು ಇವಕ್ಕೇನು ಎಪ್ಸಮ್ ಸಾಲ್ಟ್ ಏನು ಹಾಕಿಲ್ವ ಅಥವಾ ಇದು ಹಾಕಿಲ್ಲ. ಆಮೇಲೆ ಈ ಪಾಟ್ಗಳೆಲ್ಲ ರೆಡಿ ಮಾಡಿದೆ. ಇವನ್ನೆಲ್ಲ ನಾನು ನಿಮಗೆ ತೋರಿಸ್ಲಿಲ್ಲ. ಎಷ್ಟೊಂದು ಪಾಟ್ಗಳು ರೆಡಿ ಮಾಡಿದ್ದೀನಿ, ಅವನ್ನೊಂದೇ ತೋರಿಸಿದ್ದೀನಿ. ಇವನ್ನೂ ಅಷ್ಟೇ ಪೂರ್ತಿ ಖಾಲಿ ಮಾಡಿ ಅದರಲ್ಲಿ ಇರೋ ಕಟಿಂಗು ಮತ್ತೆ ಹೊಸ್ದಾಗಿ ಇಟ್ಟಿದ್ದೀನಿ. ಬೇರೆ ಮಣ್ಣಾಕಿ ಮಣ್ಣು ಬದಲಾಯಿಸಿದ್ದೀವಿ, ಅದರದ್ದು ಇದರದ್ದು ಅದಕ್ಕೆ ಅಂತ ನಾನು ಬಕೆಟಲ್ಲಿ ತುಂಬಿದ್ನಲ್ಲ ಆ ಮಣ್ಣು ಹಾಕಿ ನೋಡಿ ಈ ಥರ ಲೈಜಾಲ್ ಡಬ್ಬ. ಇದರಲ್ಲೂ ಚಿಕ್ಕ ಚಿಕ್ಕ ಗಿಡ ನಾವು ಬೆಳೆಸ್ಕೋಬೋದು. ಈ ಥರ ಬೆಳೆಸ್ಕೊಂಡು ಇಡ್ಬೋದು. ನೋಡಿ ಸುಮಾರು ಕತ್ಲಾಗೋಗಿತ್ತು. ನನ್ನ ಮೊಮ್ಮಗದು ಬಂದು ಅವನ್ನ ಪಾಟ್ಗಳೆಲ್ಲ ಇಡ್ತಾ ಇದ್ದಾನೆ. ಇಟ್ಟಾದಮೇಲೆ ನಾವು ಮಾಡಿದ್ವಿ. ಈ ಥರ ದಿನ ಒಂದು ಬೆಳಗ್ಗೆ ಆದರೆ ಬೆಳಗ್ಗೆ, ಸಾಯಂಕಾಲ ಆದರೆ ಸಾಯಂಕಾಲ ಗಾರ್ಡನ್ ಕೆಲಸ ನಡೀತಾ ಇದೆ. ಪೂರ್ತಿ ಆಗೋದು ಇನ್ನೂ ಎಷ್ಟು ದಿನ ಆಗುತ್ತೆ ಅಂತ ನನಗೆ ಗೊತ್ತಾಗಲ್ಲ. ಯಾಕೆಂದರೆ ಒಂದಿನ ಮಾಡಿದ್ರೆ ನನಗೆ ಸುಸ್ತು ಅನ್ನಿಸ್ದಾಗ ಇನ್ನೊಂದು ದಿನ ಮಾಡೋಕ್ಕೆ ಬರೋಲ್ಲ. ನನಗೆ ಆರಾಮೈತೆ ಅನಿಸಿದಾಗ ಮಾಡ್ತೀನಿ, ಅಥವಾ ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡ್ತೀನಿ, ಸಾಯಂಕಾಲ ಆದರೆ ಸಾಯಂಕಾಲ ಮಾಡ್ತೀನಿ. ಯಾಕೆಂದರೆ ಮತ್ತೆ ರಿಸ್ಕ್ ತೊಗೊಳೋದು ಬೇಡ, ಮಲಗೋದು ಬೇಡ ಅಂತೇಳ್ಬಿಟ್ಟು. ನೋಡಿ ಇಷ್ಟು ಪಾಟು ರೆಡಿ ಮಾಡಿದ್ದೀವಿ. ಅವನು ಇನ್ನೂ ಚಿಕ್ಕ ಚಿಕ್ಕ ಪಾಟ್ ಇತ್ತಲ್ಲ ಅವು ತಂದಿಕ್ತಾನೆ. ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು ಎಷ್ಟು ಕತ್ಲಾಗಿದೆ ಅಂತ. ಸುಮಾರು 7:30 ಆಗ್ತಾ ಬಂದಿತ್ತು. ಪಾಟೆಲ್ಲ ರೆಡಿ ಮಾಡಿ ಅಲ್ಲಿಂದ ನೀರು ಹಾಕಿ, ಅಲ್ಲಿ ಗಲೀಜಾಗಿರುತ್ತಲ್ಲ ಅದೆಲ್ಲ ಮಣ್ಣೆಲ್ಲ ಗುಡಿಸಿ ನೀರು ಹಾಕಿ ತೊಳೆದು ಎಲ್ಲ ಮಾಡೋಷ್ಟೊತ್ತಿಗೆ 7:30 8 ಆಗ್ಬಿಡುತ್ತೆ. ನಾವು ಹೋಗಿ ಅವಾಗ ಹೋಗ್ಬಿಟ್ಟು ಕೈಕಾಲು ಮುಖ ತೊಳಿಬೇಕಷ್ಟೇ. ಮನೇಲಿ ಇರೋದ್ರಿಂದ ಅವಳು ಕಾಫಿ ಅಲ್ಲೇ ತಂದು ಕೊಟ್ಟಿದ್ಲು ನಾವು ಕೆಲಸ ಮಾಡೋವಾಗಲೇ. ಇಷ್ಟೆಲ್ಲ ಮಾಡಿದ್ದೀವಿ. ಇದೊಂದು ಪಾಟ್ಗೆ ಅಲ್ಲಿ ಜಾಗ ಇರಲಿಲ್ಲ, ಇದು ಇಲ್ಲಿ ಇಟ್ಟಿದ್ದೀನಿ. ಇದೊಂದು ಪಾಟ್ ರೆಡಿ ಮಾಡಿದೆ, ಇದರಲ್ಲಿ ಏನೂ ಇರಲಿಲ್ಲ, ಖಾಲಿ ಇತ್ತು. ಅದನ್ನು ಒಂದು ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಥರ ಚಿಕ್ಕ ಚಿಕ್ಕ ಪಾಟ್ ಆದರೆ ತುಂಬ ಜಾಸ್ತಿನೇ ರೆಡಿ ಮಾಡ್ಬೋದು. ಅಂದರೆ ತೆಗಿಯೋದೇ ತುಂಬ ಪೂರ್ತಿ ತೆಗೆದೇ ಇಕ್ತೀನಿ ನಾನು. ಪ್ರತಿ ವರ್ಷ ಅಥವಾ 3 ತಿಂಗಳು ಸರಿಗೆ ಚೇಂಜ್ ಮಾಡಿದ್ರೂ ಆ ಚಿಕ್ಕ ಪಾಟಲ್ಲಿ ಪೂರ್ತಿ ಉಲ್ಟಾ ಮಾಡಿಬಿಟ್ಟು ಮಣ್ಣು ತೆಗೆದು ಮತ್ತೆ ಇಡ್ತೀನಿ. ಯಾಕೆಂದರೆ ಚಿಕ್ಕ ಪಾಟಲ್ಲಿ ತುಂಬ ಗಟ್ಟಿ ಆಗಿಬಿಟ್ರೆ ಯಾವ ಗಿಡನೂ ಬೆಳೆಯಲ್ಲ. ನೋಡಿ ಇಷ್ಟೊತ್ತಾಗಿದೆ, ಇಷ್ಟೊತ್ತಾಯಿತು. ಇಲ್ಲಿಂದ ಕ್ಲೀನ್ ಮಾಡಿದ್ದು ನೋಡಿ ಕತ್ಲಲ್ಲಿ ಎಷ್ಟು ಕತ್ಲಾಗಿದೆ ಅಂತ ಇವಾಗ ನಿಮಗೆ ಗೊತ್ತಾಗಿರ್ಬೋದು. ಸಾಮಂತಿಗೆ ಇನ್ನೂ ಚಿಕ್ಕ ಚಿಕ್ಕ ಇರೋ ಬಿಟ್ಟಿದ್ದೀನಿ, ಇದು ತೆಗೆದಿದ್ದೀನಿ. ಗುಲಾಬಿ ಮೊಗ್ಗು ನಾಳೆ ನಾಡೋದಕ್ಕೆ ಅದು ತುಂಬ ಚೆನ್ನಾಗಿ ಅರಳುತ್ತೆ. ಗುಲಾಬಿ ಗಿಡಗಳು ಚೆನ್ನಾಗಿ ಕಾಣುತ್ತೆ. ಇವಾಗ ಹೈಟು ಬೆಳೆದಿದ್ದಾವೆ. ನಾನು ತುಂಬ ಹಾರ್ಡ್ ಪ್ರೂನಿಂಗ್ ಮಾಡಲಿಲ್ಲ ಈ ಸರಿ. ಸ್ವಲ್ಪ ಲೈಟ್ ಪ್ರೂನಿಂಗ್ ಮಾಡಿ ಗೊಬ್ಬರ ಹಾಕಿರೋದು, ಅದರಿಂದ ಹೈಟ್ ಇದ್ದಾವೆ. ಹೋದ ಸರಿ ಎಲ್ಲ ನಾನು ತುಂಬ ಕೆಳಗೆ ಮಾಡ್ತಿದ್ದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.